ಏನದು ಶಬ್ದ? ಇದು ಹೇಗೆ ಹೊಡೆದೋಯ್ತು? ಯಾರು ಹೊಡೆದಾಕಿದ್ರು? ಸರಿ ಸರಿ, ನಾನು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡ್ತೀನಿ. ಆಯ್ತು, ಸರಿ, ಓಕೆ. ಮದನ್, ಹೇಗಿದೆಯಪ್ಪ? ಅಕ್ಕ ಹೇಳ್ತಾ ಇದ್ಲು ತುಂಬ ಅಪ್ಸೆಟ್ ಆಗಿದೆಯಂತೆ. ಯೋಚನೆ ಮಾಡಬೇಡ, ಸಾರಿ. ನೀನು ನನ್ನ ಅಕ್ಕನ ಮಗ, ನಿನ್ನ ಭವಿಷ್ಯ ರೂಪಿಸೋದು ನನ್ನ ಕರ್ತವ್ಯ. ಥ್ಯಾಂಕ್ ಯು ಮಾವ. ನಿಮ್ಮ ಸಪೋರ್ಟ್ ಇರಬೇಕಾದ್ರೆ ನಾನೇನು ಚಿಂತೆ ಮಾಡಲಿ. ಸುರೇಂದ್ರ, ಅದೇನೋ ಸೈನ್ ಹಾಕಬೇಕು ಅಂತಿದ್ಯಲ್ಲ, ಕೊಡು. ಅಣ್ಣ, ಇದೇ ಫೈಲ್ ತಗೊಳ್ಳಿ. ಎಲ್ಲ ನೋಡಿದ್ಯಾ? ನೋಡಿದ್ದೀನಿ. ಬಾವಾ, ಹಾಲು ತಗೊಳ್ಳಿ. ನಂಗೆ ಬೇಡಮ್ಮ. ಬೇಡ ಅಂದರೆ ಹೇಗೆ ಬಾವಾ? ಅಲ್ಲ, ನೀವು ಊಟ ತಿಂಡಿ ಹಾಲು ಹಣ್ಣು ಎಲ್ಲ ಟೈಮ್ ಸರಿಗೆ ತಗೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ತಾನೆ. ಅದು ಅಲ್ಲದೆ ಸುಬ್ಬು ಬೇರೆ ಸಾರಿ ಸಾರಿ ಹೇಳೋಗಿದ್ದಾನೆ. ಅಂದರೆ ಲಲಿತಾದೇವಿ ಅಮ್ಮನವ್ರು ಏನು ಹೇಳಿದಾರೋ ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಬಾಬಾ. ಅಲ್ಲಿ ಇಟ್ಟು ಹೋಗಮ್ಮ. ಸುರೇಂದ್ರ, ಇವತ್ತು ಪಾರ್ಟಿ ಮೀಟಿಂಗಲ್ಲಿ ಸುಮಾರು ವಿಷಯ ಪ್ರಸ್ತಾಪ ಮಾಡೋದಿದೆ. ಸೆಕ್ರೆಟರಿನ ಆಫೀಸಿಗೆ ಬರೋಕ್ಕೆ ಹೇಳು. ಸರಿ, ಹೇಳ್ತೀನಿ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ನಾನು ಜಾಸ್ತಿ ದಿನ ರಜೆ ಕೇಳ್ತಾ ಇದ್ದೀನ. ಬರೀ ಒಂದು ವಾರ ಅಷ್ಟೇ. ಬೇರೆಯವ್ರ ಥರ ಒಂದು ತಿಂಗಳೆಲ್ಲ ಕೇಳ್ತಿಲ್ಲ ನಾನು. ಒಂದು ವಾರ ಅಷ್ಟೇ ಅಲ್ವಾ, ಸಿಗ್ಬೋದಲ್ವಾ ಪ್ಲೀಸ್? ಆಗಲ್ಲ ಮೇಡಮ್, ಅದಕ್ಕೆಲ್ಲ ನಾನು ರಜೆ ಕೇಳೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ. ರಜೆ ಹಾಕಕ್ಕಾಗಲ್ವಾ? ಯಾಕೆ ನಿಮ್ಮ ಯಜಮಾನ್ರು ರಜೆ ಕೊಡಲ್ಲ ಅಂತಾರ? ಹೇಳಿ ಅವರಿಗೆ, ನನಗೆ ಹೊಸದಾಗಿ ಮದುವೆ ಆಗಿದೆ, ನಾವಿಬ್ರು ಹನಿಮೂನ್ಗೆ ಹೋಗ್ತಿದ್ದೀವಿ ಅಂತ. ಕೊಡಲ್ಲ ಅಂತ ಹೇಳ್ತಾರಾ? ನೋಡ್ತೀನಿ ವಿಶಾಲವಾದ ಅಕ್ಸಿ, ನಿನ್ನ ಮಗನ ಹೆಂಡತಿ ನಿನ್ನೆದುರಿಗೆ ಹನಿಮೂನಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ. ನೋಡು, ನಿನ್ನ ಮಗನ ತಲೆನ ನಿನ್ನೆದುರಿಗೆ ಹೆಂಗ್ ಕೆಡಿಸ್ತಾ ಇದ್ದಾಳೆ ಅಂತ. ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಡೀತಾ ಇದ್ರು, ಇವರು ಹನಿಮೂನ್ಗೆ ಹೋಗ್ಬೇಕಂತೆ. ಎಂತ ಸ್ವಾರ್ಥಿಗಳು! ಅದಕ್ಕೆ ಕೇಳ್ತಾ ಇರೋದು ಸ್ವಾರ್ಥಕ್ಕಲ್ಲ, ಒತ್ತಾಯಕ್ಕೆ. ವರ, ಮನೇಲಿ ಇಷ್ಟೆಲ್ಲ ರಾಧ ಅಂತ ನಡಿಬೇಕಾದ್ರೆ ಹನಿಮೂನ್ಗೆ ಹೋಗ್ಬೇಕು ಅನ್ನೋದು ಸ್ವಾರ್ಥ ಅಲ್ಲದೆ ಇನ್ನೇನೆ? ಅಂದ್ರೆ ವರ್ಧ ನಾನು ಸ್ವಾರ್ಥಿಗಳ? ನಾವಿಬ್ರು ಹನಿಮೂನಿಗೆ ಹೋಗೋದು ಬೇಡ್ವಾ? ಅಲ್ಲ ವರ, ಈಗ ನೀವಿಬ್ರು ಹನಿಮೂನ್ಗೆ ಹೋಗ್ಬಾರ್ದು ಅಂತ ಹೇಳ್ದವ್ರು ಯಾರು? ಹೊಸ್ದಾಗಿ ಮದುವೆ ಆಗಿದ್ದೀರಾ, ಹೋಗ್ಬಿಟ್ಟು ಬಂದರೆ ತಪ್ಪೇನಿದೆ? ಆಹಾ,
ಏನ್ ಮಾತಾಡ್ತಿದ್ಯಮ್ಮ? ನಾವಿಬ್ರು ಮಾತ್ರ ಹೊಸ್ದಾಗಿ ಮದ್ವೆ ಆಗಿರೋದಾ? ಸುಬ್ಬು ಅಣ್ಣ ಶ್ರಾವಣಿ ಕೂಡ ಹೊಸ್ದಾಗೆ ಮದ್ವೆ ಆಗಿರೋರು ತಾನೆ. ಅವ್ರಿಗೀಗ ಮದ್ವೆ ಆಗಿ ಏನ್ 10 ವರ್ಷ ಆಗಿದ್ಯಾ? ಅಮ್ಮ, ನಿನ್ ಮಗಳು ಹನಿಮೂನಿಗೆ ಹೋದ್ರೆ ನಿಂಗೇನು ಅನ್ಸಲ್ಲ, ಆದ್ರೆ ನಿನ್ ಸೊಸೆ ಮಾತ್ರ ಹನಿಮೂನಿಗೆ ಹೋಗ್ಬಾರ್ದು. ಶ್ರಾವಣಿ ಅತ್ತಿಗೆಗೆ ಮೊದಲು ವಿಷಯ ಹೇಳಿದ್ದೆ ನಾನು ಮತ್ತೆ ವರದಾ ಇಬ್ರು ಹನಿಮೂನಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ನನ್ನ ಜೊತೆ ಅವರಿಬ್ರು ಬಂದ್ರೆ 2 ಜೋಡಿನೂ ಒಟ್ಟಿಗೆ ಹೋಗಿ ಬರ್ಬೋದು ಅಂತ ಹೇಳ್ದೆ. ಆದ್ರೆ ಅದಕ್ಕೆ ಒಪ್ಕೊಂಡಿಲ್ಲ. ಅದಕ್ಕೆ ನಾನೇ ಒತ್ತಾಯ ಮಾಡಿ ಮೊದಲು ಮನೆಯವ್ರಿಗೆಲ್ಲ ವಿಷಯ ಹೇಳಿ ಆಮೇಲೆ ನಾನು ಬಂದು ಒಪ್ಪಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಈಗ ಶ್ರಾವಣಿ ಅದಕ್ಕೆ ನಿಮ್ಮೆಲ್ರಿಗೂ ವಿಷಯ ಹೇಳ್ತಿದ್ದಾರೆ. ಇದರಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಆ ರೀತಿ ಸ್ವಾರ್ಥಿಗಳು ಅನ್ನೋದಾದ್ರೆ ಮೊದಲು ನಮ್ಮನ್ನೇ ಅನ್ನಿ. ಮಮ್ಮಿ ಏನಿದು, ನೀನು ಯಾವುದೇ ಪಟಾಕಿ ಹಚ್ಚಕ್ಕೆ ಹೋದ್ರೆ ಎಲ್ಲ ಟುಸ್ ಪಟಾಕಿ ಆಗ್ತಿದೆ. ಒಳ್ಳೆ ಬ್ರ್ಯಾಂಡಿಂಗ್ ಹಚ್ಚಲಿಲ್ಲ ಕಣ ನನ್ನ ಪಟಾಕಿನ. ವರ, ಅದೇನೇ ಇರ್ಬೋದು, ನನಗೆ ಇವೆಲ್ಲ ಇಷ್ಟ ಆಗಲ್ಲ. ನೀನು ಬಾವ ಬೇಕಂದ್ರೆ ಹೋಗ್ಬಿಟ್ಟು ಬನ್ನಿ, ನನಗೆ ಹಿಂಸೆ ಮಾಡಬೇಡಿ ಅಷ್ಟೇ. ಅದು ಹೇಗಾಗತ್ತೆ ಅಣ್ಣ? ನಾವಿಬ್ರು ಹೇಗೆ ಖುಷಿಯಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅದೇ ರೀತಿ ನೀವಿಬ್ರು ಖುಷಿಯಾಗಿರ್ಬೇಕು ಅಂತ ನನಗೆ ಆಸೆ ಇದೆ. ಶ್ರಾವಣಿನ ಮದುವೆ ಆಗಿ ಬಂದಾಗ ನನ್ನ ಜೀವನನೇ ಹಾಳಾಗೋಯ್ತು ಅಂತ ಅಂದ್ಕೊಂಡೆ. ಆದರೆ ಶ್ರಾವಣಿನೇ ಮುಂದೆ ನಿಂತು ನನ್ನ ವರದನ ಸೇರಿಸಿದಾಳೆ. ನಮ್ಮಿಬ್ರು ಹೊಸ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾಳೆ. ನಾನು ವರದಾ ಮದುವೆ ಆಗ್ತೀವಿ ಅಂತ ನೀವ್ಯಾರು ಅನ್ಕೊಂಡಿದ್ರಾ? ಇಂದ್ರ ಮರು ಬೇಡ ಅಂದ್ರು, ಅಲ್ಲಿಗೆಲ್ಲ ಮುಗ್ದೋಯ್ತು ಅಂತ ನೀವೆಲ್ಲರೂ ಸುಮ್ಮನೆ ಆಗಿದ್ರಿ. ಆದ್ರೆ ಶ್ರಾವಣಿ ಗೊತ್ತಿಲ್ದೇನೋ ಅವಳಿಂದ ತಪ್ಪಾಗಿರೋದನ್ನ ಅವಳೇ ನಿಂತು ಸರಿ ಮಾಡಿದ್ದಾಳೆ. ನನಗೆ ನನ್ನ ಜೀವನ ಸರಿಯಾಗಿರೋದು ಎಷ್ಟು ಮುಖ್ಯನೋ ನೀವಿಬ್ರು ಖುಷಿಯಾಗಿರೋದು ಅಷ್ಟೇ ಮುಖ್ಯ. ನನ್ಗದೆಲ್ಲ ಗೊತ್ತಿಲ್ಲ. ನಮ್ಮ ಜೊತೆ ನೀವು ಹನಿಮೂನಿಗೆ ಬರ್ತಿದ್ದೀರಾ. ನೀವು ನಾವು ಹೋಗೋ ಪ್ಲೇಸಿಗೆ ಬರಬೇಕು ಅಂತಿಲ್ಲ. ನಿಮ್ಮಿಬ್ರಿಗೂ ಯಾವ್ದಾದ್ರು ಪ್ಲೇಸ್ ಇದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ಆದರೆ ಮನೆಯಿಂದ ಹೊರಡ್ತಾ 2 ಜೋಡಿ ಒಟ್ಟಿಗೆ ಹನಿಮೂನಿಗೆ ಹೊರಡ್ಬೇಕಷ್ಟೆ. ಅಮ್ಮ, ಅಕ್ಕ, ನೀವಾದರೂ ಹೇಳಿ ಅಣ್ಣಂಗೆ. ನೋಡು ವರ, ಬೇಕಿದ್ರೆ ನೀನು ವರದಾ ಹೋಗಿ ಬನ್ನಿ, ಅದು ನಮಗೂ ಸಂತೋಷನೇ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಕೇಳಕ್ಕೆ ಬರಬೇಡ. ನನಗೂ ಗೊತ್ತಿಲ್ಲ ಕಣಮ್ಮ, ಈ ವಿಷಯದಲ್ಲಿ ನಾನೇನು ಮಾತಾಡಲ್ಲ. ಮೊದಲನೇದಾಗಿ ಈ ಮನೇಲಿ ನಮ್ಮನ್ನು ಹೇಳಿ ಕೇಳಿ ಏನು ಮಾಡ್ತಿದ್ದಾರೆ? ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ. ಲೋ ಸುಬ್ಬು, ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಹೋಗ್ಬಾರ. ಅಣ್ಣ, ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ಒಪ್ಕೊಳ್ಳೋ. ನಾನು ಆಗಲ್ಲ ಅಂತ ಹೇಳ್ತೀನಿ ಅಂತಾನೆ ಮತ್ತೆ ಮತ್ತೆ ಅದನ್ನೇ ಕೇಳಬೇಡ. ಬೇಕಿದ್ರೆ ನೀವು ಹೋಗ್ಬಿಟ್ಟು ಬನ್ನಿ. ಅಣ್ಣ, ಆರೋಗ್ಬಿಡುತ್ತೆ, ಬಿಸಿದೆಲೆ ಕುಡಿ. ಸೈನ್ ಮಾಡಿಬಿಟ್ಟು ಕುಡಿತೀನಿ. ಮಾವ, ನಾನು ರೂಮ್ ಕಡೆ ಹೋಗ್ತೀನಿ, ನನಗೆ ಫೈಲ್ ಕೊಡಿ. ಸರಿ, ನನ್ನ ಶೆಲ್ಫಲ್ಲಿ ಇಟ್ಬಿಡು. ಸರಿ ಮಾ. ಮದನ್, ಮಾವ, ನಿನ್ನ ಭವಿಷ್ಯದ ಜವಾಬ್ದಾರಿನ ನನ್ನ ಮೇಲೆ ಬಿಟ್ಟು ನೀನು ಆರಾಮಾಗಿರು. ಥ್ಯಾಂಕ್ ಯು ಮಾವ. ಇದು ಸಿಕ್ತಲ್ಲ, ಅಷ್ಟು ಸಾಕು. ಇನ್ನು ಹೇಗಿದ್ರು
ಬೀರು ಹಾಲು ಕುಡಿತಾನೆ, ಅವನು ಪ್ರಾಣ ಹೋಗುತ್ತೆ. ಅವನು ಪ್ರಾಣ ಹೋಗೋ ಹೊತ್ತಲ್ಲಿ ನಾವಿಲ್ಲಿ ಇರಲಿಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೆಟ್ರು. ಹೇಗೋ ವೀರು ಪ್ರಾಣ ಹೋಗ್ತಿದ್ದ ಹಾಗೆ ಸುರೇಂದ್ರ ಕೂಗಾಡಿ ಗೋಳಾಡ್ತಾನೆ. ಆ ಸೌಂಡ್ ಕೇಳಿಸ್ಕೊಂಡು ನಾವು ಹೊರಗೆ ಬಂದರೆ ಸಾಕು. ನಡಿ ನಡಿ. ಅಣ್ಣ ಹಾಲು ಕುಡಿ. ಅರೇ ಮರ್ತೇ ಹೋಯ್ತು. ನೀರು ಬನ್ನಿ. ಕೂತ್ಕೊಳ್ಳೈತಿವ್ರೆ. ಇವರು ಇವ್ರನ್ನ ನಾನೇ ಕರೆಸಿದ್ದೀನಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮುಖ್ಯವಾದ ವಿಷಯನ? ಏನತ್ತೆ ಅದು? ವಕೀಲ್ರೆ, ನೀವೇ ಅವರಿಗೆಲ್ಲ ವಿಷಯನ ತಿಳಿಸ್ಬಿಡಿ. ಖಂಡಿತ. ಬನ್ನಿ. ಹತ್ತಿರ ಕೂತ್ಕೊಳ್ಳಿ. ವೀರು, ಕೂತ್ಕೋ. ಹಾಂ, ಕೂತ್ಕೊಳ್ಳಿ. ವಕೀಲ್ರೆ, ಏನು ವಿಷಯ ಅಂತ ನೀವೇ ಹೇಳಿ. ಆಗಲಿ ಅಮ್ಮನವ್ರೆ. ಸರ್, ನಾನು ವಿಲ್ ಪೇಪರ್ಸ್ ತಂದಿದ್ದೀನಿ. ವಿಲ್ ಪೇಪರ್ಸಾ? ಇದೆಲ್ಲ ಈಗ ಯಾಕೆ? ಈ ವಿಲ್ಲನ್ನು ನಾನು ಮಾಡಿಸಿರೋದಲ್ಲಪ್ಪ, ನಿಮ್ಮ ಮಾವನವರು ಅಂದರೆ ಶ್ರಾವಣಿ ತಾತ ಮಾಡಿಸಿರೋದು. ವರ, ಆ ವಿಷಯ ಬಿಡಮ್ಮ. ನಿಮ್ಮ ಅತ್ತೆ ಯಾವಾಗಲೂ ಬಾಯಲ್ಲಿ ಕೆಂಡ ಇಟ್ಕೊಂಡಿರೋರ ಥರನೇ ಇರ್ತಾರೆ. ನೀನು ಅವ್ರ ಹತ್ರ ಹೇಗೆ ಎಣಗ್ತಿದೀಯ? ಹೌದು ಕಣೆವರ, ನನಗೂ ಅದೇ ಚಿಂತೆ ಆಗೋಗ್ಬಿಟ್ಟಿದೆ. ಈ ಅತ್ಯಂದಿರು ಗಟ್ವಾಣಿಗಳಾಗ್ಬಿಟ್ರೆ ಸೊಸೆದಿರ್ಗೆ ಕಷ್ಟದ ಮೇಲೆ ಕಷ್ಟ ತಪ್ಪಿದ್ದಲ್ಲ, ಅವ್ರ ಬಾಯಿಗೆ ಸಿಕ್ಕಿ ನೀನಲ್ಲಿ ಹೇಗೆ ಜೀವನ ನಡೆಸ್ತಿದ್ಯಾ? ಅದಕ್ಕೆಲ್ಲ ನೀವು ಯಾರೂ ಹೆದರಬೇಡಿ. ನನ್ನ ಜೊತೆ ಈಗ ವರ್ಧಾ ಇದ್ದಾರೆ. ನೀವೆಲ್ಲರೂ ನಿಂತು ಮದುವೆ ಮಾಡಿಕೊಟ್ಟಿದ್ರು ನಾನು ಅದೇ ಮನೆಗೆ ಹೋಗಬೇಕಿತ್ತು. ಶ್ರಾವಣಿ ನಿಂತು ಮದುವೆ ಮಾಡಿಕೊಟ್ಟಿದ್ದು ಅದೇ ಮನೆಗೆ. ಏನೇ ಆದರೂ ನನ್ನ ಜೀವನ ಅಲ್ಲೇ ನಡಿಬೇಕು ತಾನೆ. ಆದರೆ ನಾವೇ ನಿಂತು ಮದುವೆ ಮಾಡಿಕೊಟ್ಟಿದ್ದಿದ್ರೆ ನಿಮ್ಮ ಅತ್ತೆಗೆ ಇಷ್ಟೊಂದು ಕೋಪ ಇರ್ತಿರ್ಲಿಲ್ಲ ಅಲ್ವಮ್ಮ? ಈ ವಿಷಯಕ್ಕೆ ಕೋಪ ಇರ್ತಿರ್ಲಿಲ್ಲ ನಿಜ, ಆದರೆ ಮುಂದೊಂದು ದಿನ ಇನ್ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊತಿದ್ರು. ಈಗ ವಿಷಯ ಯಾವುದು ಅನ್ನೋದು ಮುಖ್ಯ ಅಲ್ಲ, ಅವ್ರ ಕೋಪನ ನಾನು ಹೇಗೆ ಸಮಾಧಾನ ಮಾಡ್ತೀನಿ ಅನ್ನೋದು ಮುಖ್ಯ. ಶ್ರಾವಣಿ ಹೇಳಿರೋ ಮಾತುಗಳು ನನ್ನ ಮನಸ್ಸಲ್ಲಿದೆ. ಅವ್ರಿಗೆ ಎಷ್ಟೇ ಆದರೂ ನನ್ನ ಗಂಡನ ಹೆತ್ತಿರೋ ತಾಯಿ, ಕಷ್ಟನೋ ಸುಖನೋ ಅವ್ರಿಗೆ ಹೊಂದ್ಕೊಂಡು ಅವರನ್ನು ಸಂತೋಷವಾಗಿಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆಹಾ, ಚಿನ್ನದಂತ ಮಾತು ಹೇಳ್ಕೊಟ್ಟಿದ್ರಿ ಶ್ರಾವಣಿಮ್ಮ. ಅದೆಲ್ಲ ಬಿಡಮ್ಮ. ನೀವೆಲ್ಲರೂ ಯಾಕೆ ಶ್ರಾವಣಿ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದೀರಾ? ನನ್ನ ಮದುವೆ ಆಯಿತು, ಈಗೆಲ್ಲ ಸರಿ ಆಯ್ತಲ್ಲ, ಇನ್ನೂ ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಬೇಕು? ನೋಡಮ್ಮ, ನಿನ್ನ ಜೀವನ ಅಂತೂ ಸರಿ ಹೋಯ್ತು. ನೀನಂತೂ ನೆಮ್ಮದಿ ಆಗಿದೆಯಾ. 16 ಮನೆ ಬಾಡಿಗೆ ಬರುತ್ತೆ ನಿಮ್ಮ ಅತ್ತೆಗೆ. ನೀನು ಆ ಮನೆಗೆ ಸೊಸೆಯಾಗಿ ಹೋಗಿದ್ಯಾ, ಮಹಾರಾಣಿ ಥರ ಇರ್ತೀಯ. ಆದರೆ ನಾವು ದಿನ ಬೆಳಕರಿದ್ರೆ 3 ಕಾಸಿಗೂ ಬೆಲೆ ಇಲ್ದಿರೋ ಮುಖ ನೋಡ್ಕೊಂಡು ಬದುಕಬೇಕಲ್ಲ. ಕಾಂತಮ್ಮನವರೇ, ಮಾತಿನ ಮೇಲೆ ಹಿಡ್ತಾ ಇರಲಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಅಲ್ಲ, ಇವರಿಂದ ಏನು ಕೋಟಿ ಸಿಕ್ಕಿಬಿಟ್ಟಿದೆ ಈ ಮನೆಯವರಿಗೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ಕೆ. ಬರಿಗೈಲಿ ಬಿರುಗಾಳಿ ಥರ ಈ ಮನೆ ಒಳಗೆ ಬಂದು ಒಕ್ಕರ್ಸ್ಕೊಂಡಿರೋರಿಗೆ ನಾನು ಈಗಾಗಲೇ ಮಾಡಿರೋ ಉಪಚಾರನೇ ಜಾಸ್ತಿ ಆಯಿತು. ಇಂಥವರೆಲ್ಲ ನನ್ನ ಮಗನ್ನು ಮನೆಯಿಂದ ಹೊರಗೆ ಹಾಕಕ್ಕೆ ನೋಡ್ತಾರಂತೆ. ಇವ್ರು ತಿಂತಾ ಇರೋದು ಬಿಟ್ಟಿ ಅನ್ನನೇ. ಯಜಮಾನ್ರು ವಿಲ್ ಮಾಡಿದ್ರ? ಯಾವ ವಿಷಯದ ಬಗ್ಗೆ? ನಮ್ಮ ಯಜಮಾನ್ರಿಗೆ ತಮ್ಮ ಮಗಳು ನಂದಿನಿ ಅಂತಂದರೆ ಪ್ರಾಣ.
ಮಗಳಿಗೆ ಮಗು ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಖುಷಿಯಿಂದ ಕುಣಿದಾಡಿಬಿಟ್ರು. ಆದರೆ ಆ ಸಮಯದಲ್ಲಿ ನಿಮ್ಮ ಯಾರನ್ನು ಭೇಟಿ ಮಾಡೋಕ್ಕೆ ಅವ್ರಿಗಾಗಲಿಲ್ಲ. ಅವತ್ತೇ ಅವರು ವಿಲ್ ವಿಷಯ ಮಾತಾಡಿದರು. ನಮ್ಮೆಲ್ಲ ಆಸ್ತಿ ಪಾಸ್ತಿಗೆ ನಮ್ಮ ದೊಡ್ಡ ಮನೆಗೆ ವಾರಸ್ದಾರಳು ಬಂದ್ಲು ಅಂತ ಬಹಳ ಸಂತೋಷ ಪಟ್ಟಿದ್ರು. ಅವ್ರಿಗೆ ತಾವಿನ್ನು ಹೆಚ್ಚು ದಿನ ಬದುಕಿರೋಲ್ಲ ಅಂತ ಗೊತ್ತಾಗಿತ್ತೋ ಏನೋ, ಅದಕ್ಕೆ ಇದ್ದಕ್ಕಿದ್ದಾಗೆ ಲಾಯರನ್ನು ಕರೆದು ವಿಲ್ ಮಾಡಿಸ್ಬಿಟ್ರು. ಅಂದರೆ ಈ ವಿಲ್ಲಲ್ಲಿ ವಕೀಲ್ ಸಾಹೇಬ್ರೆ, ಆ ವಿಲ್ಲಲ್ಲಿ ಏನಿದೆ ಅಂತ ನೀವೇ ವಿವರವಾಗಿ ಹೇಳಿಬಿಡಿ. ಖಂಡಿತ ಅಮ್ಮನವ್ರು. ಯಜಮಾನ್ರು ಈ ವಿಲ್ಲಲ್ಲಿ ಏನು ಬರ್ಸಿದ್ದಾರೆ ಅನ್ನೋದನ್ನು ನಾನು ಓದಿ ಹೇಳ್ತಾ ಹೋಗ್ತೇನೆ. ಗಂಗಾಧರ ಮೂರ್ತಿ ಆದ ನಾನು ನನ್ನ ಪಿತ್ರಾರ್ಜಿತ ಹಾಗೂ ಸ್ವಯಾರ್ಜಿತ ಸಕಲ ಚರ ಮತ್ತು ಸ್ಥಿರ ಆಸ್ತಿಯನ್ನು ಅಂದರೆ ಸಾಲಿ ಗ್ರಾಮದಲ್ಲಿರುವ 110 ಎಕರೆ ಜಮೀನು, ಊರಿನ ಕೆರೆ ಬಳಿ ಇರುವ 80 ಎಕರೆ ತೋಟ, ಮೈಸೂರಿನಲ್ಲಿರುವ 14 ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಬೆಂಗಳೂರಿನ ಬಿಡದಿ ಬಳಿ ಇರುವ 25 ಎಕರೆ ಭೂಮಿ, ಹಾಗೆ ಅವ್ರ ಆಸ್ತಿಲಿರೋ ಅಷ್ಟು ಡೀಟೇಲ್ಸ್ನ ಈ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿರೋ ಫಿಕ್ಸ್ಡ್ ಡೆಪಾಸಿಟ್ಗಳು, ಕಾರ್ಗಳು, ಸಾಲಿಗ್ರಾಮದ ಮನೆ ಇದೆಲ್ಲ ಸೇರಿ ಸರ್ಕಾರಿ ಬೆಲೆ ಅಂದಾಜು 340 ಇಂದ 360 ಕೋಟಿ ಆಗುತ್ತೆ. ಇದಿಷ್ಟು ಮೊಮ್ಮಗಳ ಹೆಸರು ಮಾಡಬೇಕು ಅಂತ ವಿಲ್ಲಲ್ಲಿ ಬರೆದಿದ್ದಾರೆ. ಅಲ್ಲ ಅನಂತಶಯನವ್ರೆ, ನೀವ್ಯಾಕ್ರಿ ನನ್ನ ಮೇಲೆ ರೆಗ್ತೀರಾ? ಹಾಂ, ಈ ಅಮ್ಮನ ಬಗ್ಗೆ ನಾನು ಇನ್ನು ಏನು ಹೇಳೋದು ಹೇಳಿ? ಏನಿದೆಯೋ ಅದನ್ನಷ್ಟೇ ಹೇಳ್ಬೋದು, ಇರೋದನ್ನು ಹೇಳಿದ್ದೀನಿ. ನಮ್ಮಲ್ಲಿ ಈಗ ಮದುವೆಯಾಗಿ ಸೊಸೆ ಮನೆಗೆ ಬಂದರೆ ಶಾಸ್ತ್ರಕ್ಕೋಸ್ಕರ ಒಂದು ಚೊಂಬು, ಚೊಂಬೇಡ ಬಿಡಲಿ, ಒಂದು ಲೋಟ ಅಥವಾ ಒಂದು ಬೆಳ್ಳಿ ತಟ್ಟೆ ಏನಾದರೂ ಇಟ್ಕೊಂಡು ಬರ್ತಾಳೆ ಅಂತ ಕಾಯ್ತೀವಿ. ಆದರೆ ಇಲ್ಲಿ ಶ್ರೀಮಂತರ ಮನೆ ಮಗಳು ಸೊಸೆಯಾಗಿ ಮನೆಗೆ ಬರ್ತಾಳೆ ಅಂತ ನೋಡಿದ್ರೆ ಹುಟ್ಟ ಬಟ್ಟೆಲಿ ಬಂದ್ಲು, ಖಾಲಿ ಕೈಯಲ್ಲಿ ಬಂದ್ಲು. ಅಷ್ಟೇ ಅಲ್ಲ ಮಮ್ಮಿ, ಅಕೌಂಟು ಬ್ಲ್ಯಾಕು, ಕೈಯಲ್ಲಿ ಬಿಡುಗಾಸಿಲ್ಲ, ಬ್ಯಾಂಕಲ್ಲಿ ಬ್ಯಾಲೆನ್ಸೇ ಇಲ್ಲ. ಇದಿಷ್ಟು ಆಸ್ತಿಗಳು ಶ್ರಾವಣಿಯವ್ರಿಗೆ ಸೇರಬೇಕು. ಇವಿಷ್ಟು ಮಾತ್ರ ಅಲ್ಲ, ತಲಾಂತರದಿಂದ ಬಂದಿರೋ ಚಿನ್ನ, ವಜ್ರದ ಒಡವೆಗಳು ಬ್ಯಾಂಕ್ ಲಾಕರಲ್ಲಿವೆ. ಅದು ಕೂಡ ಶ್ರಾವಣಿಗೆ ಸೇರಬೇಕು. ಈ ಥರ ಕೈಯಲ್ಲಿ ಏನು ಇಲ್ಲದೆ ಇರೋರಿಗೆಲ್ಲ ನಾವು ಬೆಲೆ ಕೊಡ್ಬೇಕಾ? ಬೆಲೆ ಕೊಡ್ಬೇಕಾ ಹೇಳಿ ಅನಂತಶಯನ? ಇಂಥವ್ರಿಗೆಲ್ಲ ನಾವು ಬೆಲೆ ಕೊಡ್ಬೇಕಾ? ನಾವು ಬೆಲೆ ಕೊಡಬೇಕು ಅಂದ್ರೆ ಅದಕ್ಕೆ ಯೋಗ್ಯತೆ ಇರಬೇಕು. ಈ ಪ್ರಪಂಚದಲ್ಲಿ ಗೌರವ ಅನ್ನೋದು ತುಂಬಾ ಕಾಸ್ಟ್ಲಿ ಅನಂತಶಯನ. ಲೇ ದರಿದ್ರ, ಎಲ್ಲದಕ್ಕೂ ಅನ್ಕೊಂತ ಏನ್ ನಿಂತಿದ್ಯಾ ಮಗ ನೋಡ್ಕೊಂಡು? ಬಾರ ಹೋಗಾರ ಮಾತಾಡ್ತಾರೆ. ಶ್ರಾವಣಿ ಮೊರೆ, ಇವ್ರ ಮಾತುಗೆಲ್ಲ ಬೇಸರ ಪಟ್ಕೋಬೇಡಿ. ಮತ್ತಲ್ಲಿರೋರಿಗೆ ಮುತ್ತಿನ ಬೆಲೆ ಎಲ್ಲಿ ಗೊತ್ತಾಗ್ಬೇಕು ಹೇಳಿ? ನಿಮ್ಮ ಗುಣಕ್ಕಿರೋ ಬೆಲೆ ಅವ್ರು ಹೇಳ್ತಾ ಇರೋ ಆಸ್ತಿ ಪಾಸ್ತಿ, ದುಡ್ಡು ಕಾಸು ಯಾವುದಕ್ಕೂ ಇಲ್ಲ. ಹೌದು ಶ್ರಾವಣಿ, ನೀನು ಇಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಬೇಡ. ಇಲ್ಲ ವರ, ನಾನು ಇವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮಗೆ ನಾವು ನಡಿಬೇಕಾಗಿರೋ ದಾರಿ ಮುಖ್ಯ, ನಾವು ಬದುಕಬೇಕಾಗಿರೋ ಬದುಕು ಮುಖ್ಯ. ಈ ಥರ ದಾರಿ ಮಧ್ಯ ಬಂದು ಮಾತಾಡ್ತಿರೋರಿಗೆಲ್ಲ ಉತ್ತರ ಕೊಟ್ಕೊಂಡು ನಿಂತ್ಕೊಂಡ್ರೆ ನಾವು ನಮ್ಮ ಗುರಿನ ಮುಟ್ಟಕ್ಕಾಗಲ್ಲ ಅಷ್ಟೆ. ಎಂಥ ಮಾತು ಶ್ರಾವಣಿ ಮೊರೆ, ಮನೇಲಿರೋರಿಗೆ ನಿಮ್ಮ ಮಾತು ಅರ್ಥ ಆಗಬೇಕು. ಅಮ್ಮ,
ಯೂನಿಫಾರ್ಮ್ ಎಲ್ಲಿಟ್ಟಿದ್ದೀನೋ ನೋಡ್ತೀನಿ. ಸರಿ ಶ್ರಾವಣಿ, ನಾನು ಹೊರಡ್ತೀನಿ. ಬರ್ತೀನಮ್ಮ. ಶ್ರಾವಣಿ, ಅಣ್ಣನ ಹನಿಮೂನ್ ಹೋಗೋಕ್ಕೆ ನೀನೇ ಒಪ್ಪಿಸ್ಬೇಕು. ಹೋಗೋದಾದ್ರೆ 2 ಜೋಡಿ ಒಟ್ಟಿಗೆ ಹೋಗ್ತೀವಿ. ಅಲ್ಲ ವರ, ಆದರೆ ಹೋದರೆ ಏನು ಮಾತಾಡಬೇಡ. ನಾನು ಬರ್ತೀನಿ ಅಮ್ಮ, ಹೋಗಿ ಬರ್ತೀನಿ.